ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಪ್ರಭು. ಇವಾಗ ಆಲ್ರೆಡಿ ಪ್ರೋ ಕಬಡ್ಡಿ ಸೀಸನ್ದೆಲ್ಲ ಆಡಿಷನ್ ನಡೀತಾ ಇದೆ. ಯಾಕಂದ್ರೆ ಈಗಿನ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಆಲ್ರೆಡಿ. ಈಗ ನಮ್ಮ ಒಂದು ಇದ್ರಾಗಿರ್ತಕ್ಕಂಥ ಹುಡುಗರನ್ನ ಕೆಲವೊಂದು ಜನ ಬಿಟ್ಟಾರ. ಯಾರನ್ನ ನಾವೇನು ಪಂಟ್ರ್ ಅಂತ ಅನ್ಕೊಂಡಿದ್ವಿ ಅವರ ಸರಿ ಆಡಲಿಲ್ಲ. ಹಾಗಾಗಿ ಈ ವರ್ಷ ಅಂಥವ್ರನ್ನೆಲ್ಲರನ್ನೂ ಬಿಟ್ಟಾರ. ನಮ್ಗೆ ಯಾರು ಬೇಕು ಕೆಲವೊಂದು ಜನರನ್ನ ನಮ್ಮ ಕೋಚ್ ಅವ್ರು ತೊಗೊಂಡಿದ್ದಾರೆ ಅಂತೇಳಿ. ಇವಾಗ ಅದೇ ರೀತಿಯಾಗಿ ಇವು ಹೊಸ ಪ್ಲೇಸ್ಗಳನ್ನ ಕೆಲವೊಂದು ಮಂದಿನ ಮತ್ತೊಳ್ಳೆ ಆಯ್ಕೆ ಮಾಡ್ಕೊಂಡ್ರ. ಯಾಕಂದ್ರೆ ಮೋಸ್ಟ್ ಫೇವ್ರೇಟ್ ಒನ್ಸ್ ಅಪಾನ್ ಎ ಟೈಮ್, ಯಾಕಂದ್ರೆ ಭಾರಿ ಆಡಿದಂಥ ಆಟಗಾರನು ಕೆಲವೊಂದಿಷ್ಟು ಮಂದಿ ತೊಗೊಂಡಾರ. ಅವ್ರು ಯಾರು ಎಂತ ಅನ್ನೋದು ಎಲ್ಲವನ್ನು ಈ ಒಂದು ವಿಡಿಯೋ ತಿಳಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಬಟ್ ಈಗ ವಿಶೇಷವಾಗಿ ನಾನು ಇಷ್ಟೊತ್ತನ ಎಲ್ಲ ಕುಂತು ಎಲ್ಲ ಮಾಹಿತಿ ತೊಗೊಂಡಿರೋದೆಲ್ಲ ಈ ಯಾಕಂದ್ರೆ ಈ ಎಷ್ಟೆಷ್ಟು ಜನ ನಮ್ಮಲ್ಲಿ ಹೊಸಬ್ರನ್ನ ಈ ಆಯ್ಕೆ ಮಾಡ್ಕೊಂಡ್ರ, ಮತ್ತು ಕೆಲವೊಂದು ಮುಂದಿಬ್ರು ಹುಡುಗರನ್ನ ಥೈಲ್ಯಾಂಡ್ ಹುಡುಗರನ್ನ ಆಯ್ಕೆ ಮಾಡ್ಕೊಂಡ್ರ, ಆಟಗಾರರನ್ನ ಫಾರಿನ್ ಅವ್ರನ್ನ ಬೇರೆ ರೀತಿ. ಅದಕ್ಕೋಸ್ಕರ ಈಗ ಹೊಸದಾಗಿ ನಮ್ಮ ಒಂದು ಹಳೆಯ ಪ್ಲೇಸ್ಗಳಲ್ಲಿ ಈಗ ಹೈಯೆಸ್ಟ್ ಜಾಸ್ತಿ ಬೆಳೆದಂಥವ್ರು ಅದಾರ ಈಗ. ಯಾಕಂದ್ರೆ ಮೊದಲನೇದಾಗಿ ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ಗೆಲ್ಲರಿಗೂ. ಈ ಅಜಿಂಕ್ಯ ಪವರ್ ಅವರು ಈ ನಮ್ಮ ಬೆಂಗಳೂರು ತಂಡಕ್ಕೆ ಕರ್ಕೊಂಡ್ರ ನಮ್ಮ ಕೋಚ್ ಅವರು. ಯಾಕಂದ್ರೆ ಹೈಯೆಸ್ಟ್ ದುಡ್ಡು ಕೊಟ್ಟಿದ್ದಂತಂದ್ರೆ ಈ ಅಜಿಂಕ್ಯ ಪವರ್ ಅವರು ಒಳ್ಳೆ ಆಟಗಾರ ಅಂತೇಳಿ ಈ ಹೈಯೆಸ್ಟ್ ನಮ್ಮ ಒಂದು ತಂಡದೊಳಗೆ ನಮ್ಮ ಬೆಂಗಳೂರು ಟೀಮ್ ಒಳಗೆ ಹೈಯೆಸ್ಟ್ ದುಡ್ಡು ಕೊಟ್ಟು ಅಜಿಂಕ್ಯ ಪವರ್ ಅವ್ರನ್ನ 1,10,75,000 ಕೊಟ್ಟು ತೊಗೊಂಡಾರ. ಇನ್ನು ಅದೇ ರೀತಿಯಾಗಿ ಪ್ರದೀಪ್ ನರ್ವಾಲ್ ಅವರು ಯಾಕಂದ್ರೆ ಪಾಟ್ನಾ ಪೈರೇಟ್ಸ್ ಸತತವಾಗಿ 3 ಸೀಸನ್ನ ಗೆಲ್ಸಾರ. ಈ ಪಾಟ್ನಾ ಪೈರೇಟ್ಸ್ ತಿನ್ನೋದ್ರೊಳಗೆ 3 ಸೀಸನ್ ಸತತವಾಗಿ ಆಟ ಆಡಿ ಒಳ್ಳೆ ಪಾಯಿಂಟ್ಸ್ಗಳನ್ನ ಪಡ್ಕೊಂಡು ಒಳ್ಳೆ ಆಟಗಾರ ಅಂತ ಹೊರಹೊಮ್ಮಿದಂಥ ವ್ಯಕ್ತಿ ಈ ಪ್ರದೀಪ್ ನರ್ವಾಲ್ ಅವರು. ಇವರು ಹೋದ ವರ್ಷ UP ಟೀಮ್ ಒಳಗೆ ಆಡಿದ್ರು. ಅಲ್ಲಿ ಒಂದಷ್ಟು ಆಚೆ ಕಡೆ ಹೋಗಿದ್ರು. ಅವರು ಒಳ್ಳೆ ರೀತಿಯಾಗಿ ಆಟವನ್ನು ಆಡ್ಯಾರ ಅಂತ ಅಂದ್ಕೊಂಡು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಈಗ ಮತ್ತೆ ಒಳ್ಳೆ ಈ ಒಂದು ಪ್ರದೀಪ್ ನರ್ವಾಲ್ ಅವರು ನಮ್ಮ ಬೆಂಗಳೂರು ಟೀಮ್ಗೆ ಆಗಮನ ಆಗ್ಯಾರ. ಯಾಕಂದ್ರೆ ಇವರಿಗೆ ಕೊಟ್ಟಂಥ ಅಮೌಂಟ್ ಯಾಕಂದ್ರೆ ಎಷ್ಟು ಅಂತಂದ್ರೆ 70 ಲಕ್ಷ ರೂಪಾಯಿ ಕೊಟ್ಟು ಈ ಪ್ರದೀಪ್ ನರ್ವಾಲ್ ಅವ್ರನ್ನ ನಮ್ಮ ಒಂದು ಬೆಂಗಳೂರು ಟೀಮ್ ಕೋಚ್ ಅವರು ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರ. ನೋಡಿ ಈ ವರ್ಷ ಇವ್ರು ಏನು ತೋರಿಸ್ತಾರೆ ಇವ್ರ ಆಟವನ್ನು ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಆಲ್ರೌಂಡರ್ ಆಗಿರ್ತಕ್ಕಂಥ ನಿತಿನ್ ರಾಹುಲ್ ಅವರು ಆಲ್ರೌಂಡರ್. ಯಾಕಂದ್ರೆ ಆಲ್ರೌಂಡರ್ ಆಗಿ ಹೊರಹೊಮ್ಮಿರ್ತಕ್ಕಂಥ ವ್ಯಕ್ತಿ ಈ ನಿತಿನ್ ರಾಹುಲ್ ಅವರು. ಇವರು ಒಳ್ಳೆ ರೈಡರ್ ಮತ್ತು ಡಿಫೆಂಡರ್ ಆಗಿರ್ತಕ್ಕಂಥ ವ್ಯಕ್ತಿ. ಯಾಕಂದ್ರೆ ಒಳ್ಳೆ ರೀತಿಯಾಗಿ ಇವರು ಆಟವನ್ನು ತೋರಿಸ್ಯಾರ. ಅದಕ್ಕೋಸ್ಕರ ಈ ವರ್ಷ ಇವ್ರನ್ನು ನಮ್ಮ ಬೆಂಗಳೂರು ಟೀಮ್ ಕೋಚ್ ರಣಧೀರ್ ಸಿಂಗ್ ಅವರು ನಮ್ಮ ಬೆಂಗಳೂರು ಬುಲ್ಸ್ಗೆ ಆಗಮನ ಮಾಡ್ಕೊಂಡ್ರ. ಇವ್ರಿಗೆ ಕೊಟ್ಟಂಥ ನಮ್ಮ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ 13 ಲಕ್ಷ ರೂಪಾಯಿ ಅಮೌಂಟನ್ನು ನಮ್ಮ ಬೆಂಗಳೂರು ಬುಲ್ಸ್ ಟೀಮು ತಂಡ ಕೊಟ್ಟು ಇವ್ರನ್ನ ನಮ್ಮ ತಂಡಕ್ಕೆ ಆಗಮನ ಮಾಡ್ಕೊಡೈತಿ. ಇವರು ಒಳ್ಳೆ ರೀತಿಯಾಗಿ ಆಟವನ್ನು ಆಡ್ಯಾರ. ಈಗ ಮುಂದೆ ಇವರು ಏನು ಆಡ್ತಾರ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕು. ಇನ್ನು ಅದೇ ರೀತಿಯಾಗಿ ಈ ಜೈ ಭಗವಾನ್ ಅವರು ಹೊಸ ಒಂದು ಇವರು ಅಲ್ಲ ಹಳೆ ಆಟಗಾರರೇ ಒಳ್ಳೆ ರೀತಿಯಾಗಿ ಆಟ ಆಡಿದ್ದಾರೆ. ಅವ್ರನ್ನೂ ಕೂಡ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ಗೆ ಆಗಮನ ಮಾಡ್ಕೊಂಡ್ರ. ಯಾಕಂದ್ರೆ ಇವರು ರೈಡ್ರು, ಇವರಿಗೆ ಅಮೌಂಟ್ ಜಾಸ್ತಿ ಕೊಟ್ರ. ಈ ಪ್ರದೀಪ್ ನರ್ವಾಲ್ ಅವರಿಗೆ ಒಂದು ಇದ್ರೊಳಗೆ ಈ ಜೈ ಭಗವಾನ್ ಅವರಿಗೆ 63 ಲಕ್ಷ ರೂಪಾಯಿಯನ್ನ ಕೊಟ್ಟು ನಮ್ಮ ಬೆಂಗಳೂರು ಟೀಮ್ನ ಆಗಮನ ಮಾಡ್ಕೊಂಡೈತಿ. ಇವರು ಈ ರೈಡ್ರ್ ಒಳ್ಳೆ ರೀತಿಯಾದಂಥ ಆಟವನ್ನು ಆಡ್ಯಾರ. ಈ ವರ್ಷ ನಮ್ಮ ಬೆಂಗಳೂರು ಟೀಮ್ನಲ್ಲಿ ಏನು ಅವ್ರ ಆಟವನ್ನು ಆಡಿ ತೋರಿಸ್ತಾರೆ ಅನ್ನೋದನ್ನೆಲ್ಲ ಕಾದು ನೋಡಬೇಕು. ಇನ್ನು ಅದೇ ರೀತಿಯಾಗಿ ಒಂದಷ್ಟು ಇಬ್ಬರು ಫಾರಿನ್ ಪ್ಲೇಯರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡ್ರ. ಯಾಕಂದ್ರೆ ಈ ಒಂದು ಇದ್ರೊಳಗೆ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರ. ಒಳ್ಳೆ ರೀತಿಯಾಗಿ ಆಟವನ್ನು ಆಡ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಈ ವರ್ಷ ಬಂದಿರ್ಬೋದು, ನನಗೆ ಇವ್ರ ಬಗ್ಗೆ ಗೊತ್ತಿಲ್ಲ ಮಾಹಿತಿ. ಒಳ್ಳೆ ಈ ಬೆಂಗಳೂರು ಟೀಮ್ ಒಳಗೆ ಒಂದಿಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರ. ಇವ್ರು ಯಾರು ಪ್ರಮೋಟ್ ಸಾಯಿ ಸಿಂಗ್ ಅಂತ. ಪ್ರಮೋಟ್ ಸಾಯಿ ಸಿಂಗ್ ಇವರು ಒಳ್ಳೆ ರೈಡರ್ ಅಂತೇಳಿ ಹಾಕೊಂಡಾರ. ಇವ್ರಿಗೆ ಕೊಟ್ಟಂಥ ಅಮೌಂಟ್ ಎಷ್ಟು ಅಂತಂದ್ರೆ 13 ಲಕ್ಷ ರೂಪಾಯಿ ಇವ್ರಿಗೂ ದುಡ್ಡು ಕೊಟ್ಟಾರ ಈ ನಮ್ಮ ಬೆಂಗಳೂರು ಟೀಮ್ನವರು. ಮತ್ತು ಫಾರಿನ್ ಪ್ಲೇಯರ್ ಆಗಿ ಇವ್ರನ್ನ ನಮ್ಮ ಒಂದು ಬೆಂಗಳೂರು ತಂಡಕ್ಕೆ ಆಯ್ಕೆ ಮಾಡ್ಕೊಂಡ್ರ. ಅದೇ ರೀತಿಯಾಗಿ ಇನ್ನೊಬ್ಬ ಆಟಗಾರನ ಆಯ್ಕೆ ಮಾಡ್ಕೊಂಡಾರ. ಇವ ಹಾಸುನ್ ತ್ಯಾಂಗುಕೊಯ್ ಅಂತ. ಹಾಸುನ್ ತ್ಯಾಂಗುಕೊಯ್ ಅಂತ ಹೆಸರು ಭಾಳ ವಿಚಿತ್ರ ಆಗ್ಯಾವ. ಒಬ್ಬ ಡಿಫೆಂಡರ್ ಆಗಿ ಇವ್ರನ್ನ ಆಯ್ಕೆ ಮಾಡ್ಕೊಂಡಾರ. ಇವರು ಪ್ರಮೋಟ್ ಸಾಯಿ ಸಿಂಗ್ ಅವರು ರೈಡರು. ಈ ಹಾಸುನ್ ತ್ಯಾಂಗುಕೊಯ್ ಅವರು ಡಿಫೆಂಡರ್. ಯಾಕಂದ್ರೆ ಇವ್ರಿಗೂ 13 ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಒಂದು ನಮ್ಮ ಬೆಂಗಳೂರು ಟೀಮ್ ಕೋಚು ತೊಗೊಂಡಾರ. ನೋಡ್ಬೇಕು ಇವರೆಲ್ಲ ಏನೇನು ಆಟ ಆಡ್ತಾರ, ಒಳ್ಳೆ ರೀತಿಯಾಗಿ ಯಾವ ರೀತಿ ಆಡ್ತಾರ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕು. ಮತ್ತು ಇನ್ನಷ್ಟು ಸುದ್ದಿಗಳು ಯಾವ್ಯಾವ ಬರ್ತಾವೋ ಅವೆಲ್ಲವನ್ನ ನಾನು ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ನಮ್ಮ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ರಿ ಅಂತ ಕೇಳ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.